ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ನಾವು ಕಬ್ಬ ಲಾವಣಿ ಮಾಡ್ತೇವೆ. ಕಬ್ಬ ಲಾವಣಿ ಅಂತಾರೋ, ಕಬ್ಬ ಹೊಸ ಕಬ್ಬು ಅಂತಾರೋ, ನಂತರ ನೋಡಿರಿ ಕಬ್ಬ ಮೆಟ್ಟದು ಅಂತಾರೆ. ಇವು 3-4 ನಮೂನಿ ಏನು ಹೆಸರದವಲ್ಲ ಅವೆಲ್ಲ ಕುಡಿಕ್ಯಾರ ಒಂದ. ನಾ ಏನು ಹೇಳ್ತಾನಪ್ಪ ಅಂತಂದ್ರೆ, ನಾವು ಕಬ್ಬ ಲಾವಣಿ ಮಾಡೋ ಮುಂದಕ್ಯಾರ ನಾವು 4-5 ನಮೂನಿ ಮೆಥಡ್ ಅನುಸರ್ತವೆ. ಅವು ಯಾವಪ್ಪ ಅಂತಂತಂದ್ರೆ, ಮೊದಲನೇದಾಗಿ ನಾವು ಕಬ್ಬ ಸುಳೋದಕ್ಯಾರ, ನಂತರ ಅದನ್ನು ಪೀಸ್ ಮಾಡಿ ಸಾಲ ಮೇಲಿಟ್ಟ ನಾವು ಕಬ್ಬ ತೊಯ್ತೇವೆ. ಇದು 1ನೇ ಮೆಥಡ್ ಆತ. 2ನೇ ಮೆಥಡ್ ಏನಪ್ಪ ಅಂತಂತಂದ್ರೆ, ನಾವು ನರ್ಸರಿದೊಳಗನ ಸಸಿ ತಯಾರು ಮಾಡೋಕೆ ಕೊಟ್ಟ್ಯಾರ, ಅದನ್ನು ನಾವು ಆ ಸಸಿನ ತಂದು ನಾಟಿ ಮಾಡ್ತೇವೆ. ಇದು 2ನೇ ಮೆಥಡ್ ಆತ. ಇನ್ನು 3ನೇದು ಏನಪ್ಪ ಅಂತಂದ್ರೆ, ನಾವು ಕಬ್ಬನ್ನು ನಾವು ಹುಲ್ಲಸ್ತಾವಲ್ಲ ಹಂಗೆ ಪೂಟಿಗೊಂದು ಕಬ್ಬು ತಿರ್ಕೊಂಡು ಹೋಗಿ ಅದನ್ನು ನಾಟಿ ಮಾಡ್ತೇವೆ ನಾವು. ಇವು ಎಲ್ಲ ಸೇರಿಸ್ಕ್ಯಾರ ಇವು ಕಬ್ಬ ನಾಟಿ ಮಾಡೋ ವಿಧಾನ. ನಾನು ರೈತ ಮಿತ್ರರಿಗೆ ನಾವು ಕಬ್ಬ ನಾಟಿ ಮಾಡ್ಬೇಕಂತಂದ್ರೆ, ನಾವು 12 ತಿಂಗಳ ಮ್ಯಾಗಿನ ಕಬ್ಬನ ತೊಗೊಂಡು ಅಂತಂದ್ರೆ ನಮ್ಮ ಕಬ್ಬಿನ ಇಳುವರಿದೊಳಗೆ ಭಾಳ ಕುಂಠಿತ ಆಕದಂತಿಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತೇನೆ. ಯಾಕಪ್ಪ ಅಂತಂತಂದ್ರೆ, ಯಾಕೆ ಅನ್ನೋದನ್ನು ಬರಿಯಾನಿ ಮೇಲಾರು ತೋರಿಸ್ತಾರಂತ. ಈಗೇನು ನಾವು ಕಬ್ಬು ನೋಡ್ತಾವಲ್ಲ, ಈ ಕಬ್ಬ ನಾವು ಫೆಬ್ರವರಿ 25 ತಾರೀಕು ಮುಂದೆ ಹಾಕಿದ ಕಬ್ಬ. ನಾನು ಫ್ಯಾಕ್ಟ್ರಿ ಬಂದು ಆಗೋ ಟೈಮ್ದೊಳಗನ 1 ಎಕರೆ ಕಬ್ಬ ಹಾಕ್ಯಾನ. ಈಗ ನೋಡತ್ತವಲ್ಲ, ಈ ಕಬ್ಬ ಫ್ಯಾಕ್ಟ್ರಿ ಬಂದು ಆಗೋ ಟೈಮ್ದೊಳಗನ ಕಬ್ಬು ಹಾಕಿದ ಕಬ್ಬ. ಈ ಕಬ್ಬ ಒಂದು ಸ್ವಲ್ಪ ತಿಳುವಾಗೈತಿ ನೋಡಿರಿ, ನೋಡತ್ತಾರಲ್ಲ. ಈಗ ನಾವು ಅಕ್ಟೋಬರ್ ನವಂಬರ್ದಾಗ ಯಾವ ಥರನಾಗ ಕಬ್ಬು ಹಾಕೋಲ್ಲ ಆ ಥರನಾಗೆ ಕಬ್ಬ ಇದು ಹುಟ್ಟೋದಿಲ್ಲ. ಈ ಕಬ್ಬ ತಿಳುವಾಗೈತಿ. ಈ ತಿಳುವಾಗಿ ಏನು ಕಾರಣಪ್ಪ ಅಂತಂತಂದ್ರೆ, ಈಗ ನಾವು ಕಬ್ಬ ಲಾವಣಿ ಮಾಡ್ಬೇಕಂತಂತಂದ್ರೆ ನಾವು 8ರಿಂದ 9 ತಿಂಗಳು ಕಬ್ಬ ಹಾಕ್ಬೇಕು. ಮತ್ತು ಈಗ ನಾ ಹಾಕಿದ ಕಬ್ಬ ಇದು 12 ತಿಂಗಳ ಕಬ್ಬ. 12 ತಿಂಗಳ ಕಬ್ಬ. ಅದಕ್ಕಾಗಿ ಈ ಕಬ್ಬ ತಿಳುವಾಗೈತಿ. ಮತ್ತು ನಾವು ಎಷ್ಟು ಕಬ್ಬು ಲೇಟ್ ಮಾಡಿ ಹಾಕ್ಯವಲ್ಲ ಅಂತಂತಂದ್ರೆ, ಎಷ್ಟು ವಯಸ್ಸಾದ ಕಬ್ಬು ನಾವು ಹಾಕ್ಯವಲ್ಲ ಆ ಕಬ್ಬಿಗೆ ಬೆಳವಣಿಗೆನೂ ಒಂದು ಸ್ವಲ್ಪ ಕುಂಠಿತನ ಅಂತ ಹೇಳ್ಯಾರ ನನ್ನ ರೈತ ಮಿತ್ರರಿಗೆ. ಇದನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ. ಭಾಳ ವಯಸ್ಸಾದದ್ದು ಅಂತಂತಂದ್ರೆ 10 ತಿಂಗಳ ಮ್ಯಾಗಿನ ಕಬ್ಬು ಅದು ಯಾಕೆ ಹಾಕಬಾರ್ದಪ್ಪ ಅಂತಂತಂದ್ರೆ, ಈಗ ನಮಗೆ ಕಬ್ಬು ನೋಡೋಕೆ ಸಿಕ್ಕಾಪಟ್ಟಿ ಕಬ್ಬ ಬೆಳೆ ಇರ್ತೈತಿ. ಮತ್ತು ಆ ಕಬ್ಬ ಫುಲ್ ಹೆಲ್ದಿನೂ ಇರ್ತೈತಿ, ಮತ್ತು ಅದು ಗಡ್ದು ಇರ್ತೈತಿ, ಫುಲ್ ಹೈಟ್ ಇರ್ತೈತಿ. ಆದ್ರೆ ನಾವು 10ರಿಂದ 12 ತಿಂಗಳ ಮಟ್ಟ ನಾವು ಕಬ್ಬ ಬೀಜ ಹಾಕಿದ್ವು ಅಂತಂತಂದ್ರೆ ಅದು ತಿಳುವಾಕತಿ. ಆಗಾಕಿ ಏನು ಕಾರಣಪ್ಪ ಅಂತಂತಂದ್ರೆ, ಅವು ತಳದಾಗಿಂದ ಅಂತಂದ್ರೆ, ಈಗ ಕಬ್ಬು ತಳದಾಗಿರ್ತಲ್ಲ, ಆ ಕಬ್ಬು ತಳದಾಗಿಂದ ಮುಂದೆ ಅರ್ಧ ಕಬ್ಬಿನ ಮಟನೂ ಅದ್ರಾಗ ಕನ್ನ ಇರೋಲ್ಲ. ಅದ್ರಾಗ ಇಲಿ ತಂದ ಕಬ್ಬು ಎಲ್ಲ ಕಣ್ಣೆಲ್ಲ ಬಾದಾಗಿರ್ತಾವೆ. ನಂತರ ತುದಿ ಕಡೆ ಸೈಡನು ಏನಾಗಿತ್ತಪ್ಪ ಅಂತಂತಂದ್ರೆ, ಬಗಲ್ ಹೊಡೆದಕ್ಯಾರ ಅವು ಕಣ್ಣಿರಲ್ಲ. ನಡಕ್ಕೆ ಏನು ಒಂದು 4 ಗಣಿಕೆ ಇರ್ತದಲ್ಲ, ಆ ಗಣಿಕೆಟ್ಟ ಕಣ್ಣು ಚಲೋ ಇರ್ತಾವೆ. ಅದನ್ನು ನಾವು ಕಬ್ಬು ಚಲೋದಾಗತ್ತಂತಕ್ಯಾರ ನಾವು ಕಬ್ಬ ಕಡ್ದು ಹಂಗೆ ಹಾಕಿದೆವು ಅಂತಂದ್ರೆ ಈ ಥರಾಗೆ ಕಬ್ಬ ತಿಳುವಾಕತಿ. ನೋಡತ್ತಲ್ಲ, ನಾನು 12 ತಿಂಗಳ ಕಬ್ಬ ಹಾಕಿದ್ರಿಂದನ ಕಬ್ಬ ಹುಟ್ಟುಣಿಕೆ ಅಂತಾರು. ಮತ್ತು ಇದಕ್ಕೆ ಜರ್ಮಿನೇಷನ್ ಅಂತಾರೆ. ಇದಕ್ಕೆ ಜರ್ಮಿನೇಷನ ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡಿರಿ, ಈಗ ನಾವು ಅಕ್ಟೋಬರ್ ನವಂಬರ್ ಡಿಸೆಂಬರ್ದಾಗ ಕಬ್ಬು ಹಾಕವಲ್ಲ, ಆ ಕಬ್ಬ ಈ ಥರವಾಗಿ ಆಗೋದಿಲ್ಲ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾ ಇದನ್ನು ತದ್ರೂಪ ತೋರ್ಸಾತಾನೆ. ಮತ್ತು ಬಲದ ಕಬ್ಬು ನಾವು ಭಾಳ ಮೆಟ್ಟೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ, ಬೆಳವಣಿಗೆನೂ ಅటు ಕುಂಠಿತ ಆಕತಿ. ನೋಡ್ತಾರಲ್ಲ, ನೋಡ್ರೆ ಜರ್ಮನೇಷನೂ ಕಡಿಮೆ ಆಕತಿ. ನಂತರ ಕಬ್ಬಿನ ಬೆಳೆಗಳನ್ನು ಡಿಫ್ರೆಂಟ್ ಆಯ್ತು ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ತೋರ್ಸಾತಾನೆ. ನೋಡತ್ತಾರಲ್ಲ, ಏನಾಗೈತೆ ಅಂದ್ರೆ, ನಾನು ಭಾಳ ಬಲದ ಕಬ್ಬು ಹಾಕಿದ್ರಿಂದ ಕಬ್ಬಿನಾಗೈತಿ ಸೆಳ್ಳಿಗೆ ಹೋಗೈತಿ. ಜರ್ಮನೇಷನೂ ನಮಗೆ ಭಾಳ ತಿಳುವಾಗೈತೆ ಅಂತ ಹೇಳ್ಯಾರ ನಾನು ರೈತ ಮಿತ್ರರಿಗೆ ನಾನು ಇದನ್ನು ತೋರ್ಸಾಕತ್ತಾನೆ. ನೋಡಿರಿ,
ನಾವು ಎಷ್ಟು ಎಳೆ ಕಬ್ಬು ಹಾಕ್ಯವಲ್ಲ, ಎಳೆದಂತಂದ್ರೆ 8ರಿಂದ ಮುಂದೆ 9 ತಿಂಗಳ ಮಟ್ಟ ಈ ಕಬ್ಬನ್ನು ನಾವು ಬೀಜೋಪಚಾರ ಮಾಡಿಕ್ಯಾರ ನಾವು ಲವಣಿ ಮಾಡಿದ್ವು ಅಂತಂತಂದ್ರೆ ಇತ್ತು ನಮಗೆ ಜರ್ಮನಿಸ್ರು ಚಲೋ ಆಕತಿ ಮತ್ತು ಬೆಳೆನೂ ಬಂಪರ್ ಬರೋದಂತ ಕ್ಯಾರ. ನಾ ಈ ವಿಶೇಷಮೆಲ್ಲ ಹೇಳ್ತಾನೆ. ನಾವು ಕಬ್ಬಿನ ಇಳುವರಿ ನಾವು ತೆಗಿಬೇಕಪ್ಪ ಅಂತಂತಂದ್ರೆ ಮೊದಲನೇದಾಗಿ ನಾವು ಕಬ್ಬಿನ ನಾಟಿ ಮಾಡೋದಂತ ಆದ್ರೆ ನಾವು 8ರಿಂದ 9 ತಿಂಗಳ ಬೀಜನ ಶಿಫಾರಸು ಮಾಡ್ಬೇಕು. ತದನಂತರ ಏನು ಮಾಡ್ಬೇಕು ಅಂತಂತಂದ್ರೆ ಇದು ಬೀಜದಾತು. ನಂತರ ನಾವು ಹೆಚ್ಚಿನ ಪ್ರಮಾಣದಾಗ ಇಳುವರಿ ನಾವು ತೆಗೆದಿರಬೇಕಪ್ಪ ಅಂತಂತಂದ್ರೆ ನಾವು ಕಬ್ಬನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದಾಗ ಕಬ್ಬು ಹಾಕ್ಬೇಕು. ನಾವು ಕಬ್ಬನ್ನು ಎಷ್ಟು ಲಘು ಮುಂಗಾರಿ ಹಾಕಿಲ್ಲ, ನಾವು ಹಬ್ಬದಕ್ಕಿಂತ ಮೊದಲು ನಾವು ಕಬ್ಬು ಹಾಕಿದ್ವು ಅಂತಂದ್ರೆ ಕಬ್ಬ ಇಳುವರಿ ಬಂದತಿರ್ತದಂತ ಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಪ್ಪ ಅಂತಂದ್ರೆ ಇತ್ತು ನೋಡಿದ್ರೆ ನಮ್ಮ ಬೀಜದ ಹುಟ್ಟು ಪ್ರಮಾಣ ಹೆಚ್ಚಾಕತಿ. ಯಾಕಂದ್ರೆ ನಾವು 8ರಿಂದ 9 ತಿಂಗಳು ಕಬ್ಬು ಹಾಕಿರ್ತಾವೆ, ಜರ್ಮನ್ಸಿನ ಬಂಪರ್ ಆಕತಿ. ಮತ್ತು ನಾವು ಆ ಕಬ್ಬ ನಾವು ಹಾಕಿದ್ವು ಅಂತಂದ್ರೆ ಆ ಕಬ್ಬ ಸಿಕ್ಕಾಪಟ್ಟಿ ದಸ್ಪುಷ್ಟ ಇರ್ತೈತಿ. ಅದಕ್ಕಾಗಿ ನಾವು ಹಾಕುವಂಥ ಬೀಜ ಫುಲ್ ದಸ್ಪುಷ್ಟ ಇತ್ತಪ್ಪ ಅಂತಂತಂದ್ರೆ ಆ ಬೆಳೆ ಸಮಲ ಅಗದಿ ಬಂಪರ್ ಬರೋದಂತ ಕ್ಯಾರ. ನಾನು ರೈತ ಮಿತ್ರಿಗೆ ಹೇಳ್ತಾನೆ, ಬೆಳೆ ಚಲೋ ಬಂತಪ್ಪ ಅಂತಂತಂದ್ರೆ ನಮ್ಮ ಇಳುವರಿದೊಳಗನ ಅಗದಿ ಹೆಚ್ಚ ಇಳುವರಿ ನಾವು ತೆಗಿಬೋದಂತ ಕ್ಯಾರ. ನನ್ನ ರೈತ ಮಿತ್ರಿಗೆ ನಾ ಈ ವಿಶೇಷ ಮಲ್ಲ ಹೇಳ್ತಾನೆ. ನನ್ನ ರೈತ ಮಿತ್ರನ ಏನು ಹೇಳ್ತಾನಪ್ಪ ಅಂತಂತಂದ್ರೆ ನಾವು ಕಬ್ಬನ್ನು ನಾಟಿ ಮಾಡೋಣ. ಅದು ಯಾವ ಥರನಾಗಿ ನಾಟಿ ಮಾಡೋಣ ಅಂತಂದ್ರೆ ನಾವು ಕಬ್ಬು ಹಾಕಿದ್ದು ಸಕ್ಸಸ್ ಆಗಿರಬೇಕು, ಇಳುವರಿನೂ ಬಂಪರ ಬಂದಿರಬೇಕು. ಆ ಥರಾಗಿ ನಾವು ಕಬ್ಬು ಹಾಕೋಣ. ಅದನ್ನು ಯಾವ ಥರನಾಗಿಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಕಬ್ಬ ತುಳಿತಿರ್ತಾವಲ್ಲ, ಕಬ್ಬ ತುಳಿ ಮುಂದಕ್ಯಾರ ನಾವು ಏನು ಮಾಡೋಣಪ್ಪ ಅಂತಂತಂದ್ರೆ ನಾವು ಕಬ್ಬಿನ ಆಯ್ಕೆ ಮಾಡ್ಕೊಂಡು ಕಬ್ಬನ್ನು ಯಾವ ಥರಾಗಿ ಅಂತಂದ್ರೆ ಅದು 8ರಿಂದ 9 ತಿಂಗಳ ಕಬ್ಬ ಇರ್ಬೇಕು. ಅಂಥ ಕಬ್ಬ ಆಯ್ಕೆ ಮಾಡ್ಕೊಂಡು ನಂತರ ಏನು ಮಾಡೋಣ ಅಂತಂತಂದ್ರೆ ನಾವು ಕಬ್ಬ ನಾಟು ಮಾಡು ತಿಂಗಳು ಅಂತಂತಂದ್ರೆ ನಾವು ಕಬ್ಬ ನಾಟಿ ಮಾಡ್ತೈತಲ್ಲ, ಕಬ್ಬ ನಾಟಿ ಮಾಡೋದನ್ನು ನಾವು ಸೆಪ್ಟೆಂಬರ್ ಅಕ್ಟೋಬರ್ದೊಳಗೆ ನಾವು ಕಬ್ಬ ನಾಟಿ ಮಾಡೋಣ. ಈ ಥರಾಗಿ ನಾವು ಈ ತಿಂಗಳದಾಗ ನಾವು ಕಬ್ಬ ನಾಟಿ ಮಾಡಿದ್ವು ಅಂತಂದ್ರೆ ಕಬ್ಬಿನ ಜರ್ಮನೈಸೇಷನ್ ಚಲೋ ಆಕತಿ. ನಂತರ ಕಬ್ಬು ಚಲೋ ಹುಡ್ತೈತಿ ಮತ್ತು ಹುಟ್ಟಿದಂಥ ಕಬ್ಬ ಫುಲ್ ದಸ್ಪುಷ್ಟ ಬೆಳೆದೈತಿ. ಮತ್ತು ಕಬ್ಬ ಫುಲ್ ದಸ್ಪುಷ್ಟ ಬೇಯ್ತಪ್ಪ ಅಂತಂದ್ರೆ ಎಕರೆದ ಇಳುವರಿಯೊಳಗೆ ಬಂಪರ್ ಹಾಕೋದಂತ ಕ್ಯಾರ. ನಾನು ರೈತ ಮಿತ್ರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಾವು ಕಬ್ಬು ಹಾಕ್ಯವಂತ ಕ್ಯಾರ ಯಾವಾಗ ಬೇಕವ ನಾವು ಕಬ್ಬು ಹಾಕಿದ್ವು ಅಂತಂತಂದ್ರೆ ಮತ್ತು ನಾವು ಎಂಥರ ತೊಗೊಂಡು ನಾವು ಕಬ್ಬು ಹಾಕಿದ್ವು ಅಂತಂದ್ರೆ ಕಬ್ಬಿನ ಇಳುವರಿನೂ ಕುಂಠಿತಕ್ಕತಿ ಮತ್ತು ಕಬ್ಬಿಂದು ಜರ್ಮನೇಷನನ್ನು ಕಡಿಮೆ ಆಕದಂತ ಕ್ಯಾರ ಹೇಳ್ತಾನೆ. ಅದಕ್ಕಾಗಿ ನಾವು ಆದಷ್ಟು ನಾವೀಗ ನೂತನವಾಗಿನ ಪದ್ಧತಿ ಬಂದವಲ್ಲ, ಯಾವ ಪದ್ಧತಿ ಅಂತಂದ್ರೆ ಸಾಲಿನ ಅಂತರ ಬಂತು. ನಂತರ ಈಗಿನ ಹೊಸ ವೆರೈಟಿ ಬಂದವಲ್ಲ, ಆ ಕಬ್ಬನ್ನು ನಾವು ನಮ್ಮ ವ್ಯವಸಾಯದೊಳಗೆ ನಾವು ಅಳವಡಿಸಿಕೊಂಡು ಕ್ಯಾರ ಬಂಪರ್ ಇಳುವರಿ ತಗೊಳ್ಳೋಂತ ಕ್ಯಾರ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು.